See, yesterday we were talking about the program status word. The program status word is also a special function register of 8051. It is also known as the flag register. As usually, even this register of 8051 is an 8-bit register. There are 8 bits in this. Now coming to the diagram or the syntax of how this register looks like, it is this. 8 bits ಅಂದಾಗ ನಾನು ಅಲ್ಲಿ ರಿಜಿಸ್ಟರ್ ಡಯಾಗ್ರಾಮ್ ನಿಮ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ ತೋರಿಸಿದ್ದೆ ಅಲ್ಲ, D0, D1, D2, D3, D4 ಆ ತರ. ಆ ಡಯಾಗ್ರಾಮ್ಗೆ ಇದನ್ನ ನೀವು ಇದ್ ಮಾಡ್ಕೊಳ್ಳಿ. ಇದು any register looks like this. This will be the least significant bit and this will be the most significant bit. Each bit is defined as D0, D1, D2, D3. This is a general register. ಈಗ ನಾವು ಇದೇ ತರ ಸಿಂಟ್ಯಾಕ್ಸ್ ಇರೋ ಅಂತದ್ದು PSW ಓದ್ತೀವಿ. We have very many kinds of register. ಅದರಲ್ಲಿ ಒಂದು ಬಂದು PSW, what we are going to study. This is the PSW. ಈಗ ಇಲ್ಲಿ ಇದು D0, ಇದು D7, D1, D2, D3, D4, D5, D6, D7. ಜನರಲ್ ಪರ್ಪಸ್ ರಿಜಿಸ್ಟರ್ ಗಾದ್ರೆ D ಅಂತ ಹೇಳ್ತೀವಿ. ಇದು ಬಂದು PSW. This is PSW. And we have 2 types of register. Major classification ಅಲ್ಲಿ 2 types of registers in 8051. One is byte accessible and the other is bit accessible. ಅಂದ್ರೆ ಕೆಲವೊಂದು ರಿಜಿಸ್ಟರ್ಸ್ ನ ಪೂರ್ತಿಯಾಗಿ 8 ಬಿಟ್ ಒಟ್ಟಿಗೆನೆ ನೀವು ಅದನ್ನ ತಗೋಬೇಕಾಗತ್ತೆ. ಕೆಲವೊಂದು ರಿಜಿಸ್ಟರ್ ಏನಾಗತ್ತೆ, ಅದ್ರಲ್ಲಿರೋ ಬಿಟ್ಸ್ ನ ನೀವು ಸೆಪರೇಟ್ ಆಗಿ ತಗೋಬಹುದು. ಈಗ CY ಬೇಕಾ, CY ನೇ ಸೆಪರೇಟ್ ಆಗಿ ತಗೋಬಹುದು. AC ಬೇಕಾ, AC ನೇ ಸೆಪರೇಟ್ ಆಗಿ ತಗೋಬಹುದು. Such registers are called as bit accessible register. Accessible ಅಂದ್ರೆ ನಾನು ಅದನ್ನ ಹೇಗೆ ಯೂಸ್ ಮಾಡ್ಕೋಬಹುದು, ಒಂದೊಂದು ಬಿಟ್ ನೇ ಸೆಪರೇಟ್ ಆಗಿ ಯೂಸ್ ಮಾಡ್ಕೋಬಹುದಾ ಅಥವಾ ಹೋಲ್ ಬೈಟ್ ಒಟ್ಟಿಗೆ 8 ಬಿಟ್ ಒಟ್ಟಿಗೆ ಆಕ್ಸೆಸ್ ಮಾಡ್ಬೇಕಾ, ಅದು ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ ಕ್ಲಾಸಿಫೈಡ್ ಇಂಟು 2 types. ಫಸ್ಟ್ ಒನ್ ಬಂದು ಬೈಟ್ ಆಕ್ಸೆಸಿಬಲ್, ಎರಡನೇದು ಬಿಟ್ ಆಕ್ಸೆಸಿಬಲ್. PSW is a special function register. It is also known as a flag register. It is bit accessible. ಇದರಲ್ಲಿರೋ ಒಂದೊಂದು ಬಿಟ್ ನೀವು ಸೆಪರೇಟ್ ಆಗಿ ಆಕ್ಸೆಸ್ ಮಾಡಬಹುದು. ಇದು D1, D2, D3, D4 ಹೇಳದ್ನಲ್ಲ, ಇದನ್ನ ನಾನು PSW 0.0 ಅಂತ ಹರಿತೀನಿ. ಅಂದ್ರೆ 0.0 refers ಇಲ್ಲಿದೆ ನೋಡಿ. This is PSW. The name given to this bit is PSW 0.0. Next, ಈ ಬಿಟ್ಟಿಗೆ PSW 0.1. ಇದಕ್ಕೆ OV ಅಂತ ಇದೆಯಲ್ಲ, ಅದಕ್ಕೆ PSW 0.2. RS0 ಅದು PSW 0.3. RS1 ಬಂದು PSW 0.4. F0 ಬಂದು PSW 0.5. AC ಬಂದು PSW 0.6. ಅಂದ್ರೆ ಇದ್ರಲ್ಲಿ ಒಂದೊಂದು ಬಿಟ್ಟಿಗೂ ಹೆಸರು ಕೊಡ್ತಾ ಹೋಗಿದೀವಿ. ನಮ್ಮ ಪ್ರೋಗ್ರಾಮ್ಸ್ ಅಲ್ಲಿ ನಾವ್ ಈ ಹೆಸರನ್ನೇ ಯೂಸ್ ಮಾಡ್ಕೋಬೇಕು. ಇಲ್ಲಿರೋ ಡೇಟಾನ ನೀವು ತಗೋಬೇಕು ಅಂದ್ರೆ ಈ ಹೆಸರನ್ನೇ ಯೂಸ್ ಮಾಡ್ಕೋಬಹುದು. This is what we mean by bit accessible register or byte accessible register. ಬೈಟ್ ಆಕ್ಸೆಸಿಬಲ್ ರಿಜಿಸ್ಟರ್ ಅಂದ್ರೆ ಈ ತರ ಪಾಯಿಂಟ್ ಕೊಟ್ಟು ನಾನು ಆಕ್ಸೆಸ್ ಮಾಡಕ್ ಆಗಲ್ಲ. ಐ ಹ್ಯಾವ್ ಟು, ಏನಾರು ಇರ್ಲಿ, ಐ ಹ್ಯಾವ್ ಟು ಆಕ್ಸೆಸ್ ಇಟ್ ಆಸ್ PSW. ಪೂರ್ತಿ ರಿಜಿಸ್ಟರ್ನೇ ನಾನು ಪ್ರೋಗ್ರಾಮ್ ಅಲ್ಲಿ ಬರಿಬೇಕಾಗತ್ತೆ. ಬಟ್ when it comes to PSW, this is a bit accessible register. Hence, you can access the individual bits of this register. Okay. ಈಗ ಇದರಲ್ಲಿ ಏನೇನ್ ಇದೆ ಅಂತ ನಾವು ಕಲಿಬೇಕು ಇವತ್ತು. D0 ಇದು ಬಂದು P. P stands for parity flag. Parity ಅಂದ್ರೆ ನಾನು ನೆನ್ನೆ ನಿಮ್ಗೆ ಹೇಳಿದೆ, the number of ones in the data. The number of ones in the data. ಇಲ್ಲಿ ಯಾವ ಡೇಟಾ ತಗೊಳುತ್ತೆ,
any flag register, flag is nothing but a condition which is reflected after some arithmetic or logical operation. It is the result of an operation. ನಾನು ನಿಮ್ಗೆ ಎ ರಿಜಿಸ್ಟರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಫಾರ್ ಎನಿ ಆಪರೇಷನ್ ದ ಎ ರಿಜಿಸ್ಟರ್ ಈಸ್ ಕಂಪಲ್ಸರಿ. ಅಂದ್ರೆ ನೀವು ಆಡ್ ಮಾಡ್ಬೇಕಾದ್ರೆ ಒಂದು ಡೇಟಾ ಎ ಅಲ್ಲಿ ಇರ್ಲೇಬೇಕು. ಅದೇ ರೀತಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೂ ಸಹಿತ ಒಂದು ಡೇಟಾ ಎ ಅಲ್ಲಿ ಇರ್ಲೇಬೇಕು. ಹಂಗಾಗಿ ಎ ಇಸ್ ಕಂಪಲ್ಸರಿ. ಇಲ್ಲಿ ಇನ್ನೊಂದೇನಪ್ಪ 8051 ಅಲ್ಲಿ ಅಂದ್ರೆ, ಎರಡು ನಂಬರ್ನ ನೀವು ಆಡ್ ಮಾಡಿದಾಗ ಒಂದು ನಂಬರ್ ಕಂಪಲ್ಸರಿ ಆಗಿ ಎ ಅಲ್ಲೇ ಇರ್ಬೇಕು, ಇನ್ನೊಂದು ನಂಬರ್ ಬೇರೆ ಯಾವ ರಿಜಿಸ್ಟರ್, ಜನರಲ್ ಪರ್ಪಸ್ ರಿಜಿಸ್ಟರ್ ಹೇಳಿದ್ವಲ್ಲ, R0, R1, R2, ಅದ್ ಯಾವ್ದ್ರಲ್ಲಾರು ಇಟ್ಕೋಬಹುದು ಅಥವಾ ಬಿ ಅಲ್ಲೇ ಇಟ್ಕೋಬಹುದು. ಎರಡು ಆಡ್ ಮಾಡಾದ್ಮೇಲೆ ರಿಸಲ್ಟ್ ಎಲ್ಲಿ ಹೋಗುತ್ತೆ? ರಿಸಲ್ಟ್ ಬೈ ಡಿಫಾಲ್ಟ್ ವಿಲ್ ಗೋ ಇಂಟು ಅಕ್ಯುಮುಲೇಟರ್, ದಟ್ ಈಸ್ ಎ. ಎ ಅಲ್ಲಿ ಅಡಿಷನ್ ಗಿಂತ ಮುಂಚೆ ಏನಿತ್ತು? ಒನ್ ನಂಬರ್ ದಟ್ ಹ್ಯಾಸ್ ಟು ಬಿ ಆಡೆಡ್. ಈ ಅಡಿಷನ್ ಆದ್ಮೇಲೆ ಎ ಅಲ್ಲಿ ಏನಿರುತ್ತೆ? ದ ರಿಸಲ್ಟ್ ಆಫ್ ಆಪರೇಷನ್, ಅಂದ್ರೆ ರಿಸಲ್ಟ್ ಆಫ್ ದ ಅಡಿಷನ್. ಹಂಗಾಗಿ ನಮ್ಮ ಫ್ಲಾಗ್ ರಿಜಿಸ್ಟರ್, ನಮ್ಮ PSW ರಿಜಿಸ್ಟರ್ ಏನ್ ಮಾಡುತ್ತೆ ಅಂದ್ರೆ, ಎ ಅಲ್ಲಿರೋ ಡೇಟಾನ ಅನಲೈಸ್ ಮಾಡಿ ಅದ್ರಲ್ಲಿ ಇರೋಂತ ಫ್ಲಾಗ್ಸ್ ಬಗ್ಗೆ ಇದು ಇಂಡಿಕೇಶನ್ ಕೊಡುತ್ತೆ. ಈ PSW ರಿಜಿಸ್ಟರ್ ನ ನೀವೇನ್ ಆಪರೇಟ್ ಮಾಡೋದು ಅಗತ್ಯ ಇಲ್ಲ. See, when you add two numbers and the result is in the accumulator and the result is checked for parity. Parity andreno? Number of ones. If the number of ones is odd, if the number of ones is odd, P will be equal to 1. ಇದು ಈ ಡೇಟಾ ಇಲ್ಲಿ 1 ಬರುತ್ತೆ. If the number of ones in the accumulator is even, then this becomes 0. Parity bit reflects the number of ones in the register A. Parity means the number of ones in the result. Odd number agidre P is equal to 1, it is called as odd parity. Even agidre P is equal to 0, which is called as even parity. ಅರ್ಥ ಆಯ್ತಾ ಈ ಪಿ ಬಗ್ಗೆ? ದಟ್ ಈಸ್ D0. ನೆಕ್ಸ್ಟ್ ಬಂದು D1. D1 in this case is PSW.1. ಇದು ಆಕ್ಚುಲಿ ಯೂಸರ್ ಡಿಫೈನಬಲ್ ಬಿಟ್. ಅಡ್ವಾನ್ಸ್ಡ್ ಪ್ರೋಗ್ರಾಮಿಂಗ್ ಅಲ್ಲಿ ನಮಗೆ ಬೇರೆ ಬೇಕಾಗುತ್ತೆ, ಯೂಸರ್ ಫ್ಲಾಗ್ಸ್ ಬೇಕಾಗುತ್ತೆ. ಅಂದ್ರೆ ನಾಟ್ ದಟ್ ವಿಚ್ ಇಸ್ ದೇರ್ ಇನ್ ದಿ ಸಿಸ್ಟಮ್. ಹೊಸದಾಗಿ ನಾನೇ ಒಂದು ಪ್ರೋಗ್ರಾಮ್ ಬರೆದು ಆ ಫ್ಲಾಗ್ ನ ಯೂಸ್ ಮಾಡ್ಕೋಬಹುದು. ಆ ಫ್ಲಾಗ್ ಅಂತಂದ್ರೆ ಅದೇನಾರು ಆದ್ರೆ, ನನಗೆ ಯಾರು ಒಬ್ರು ಒಳಗ್ ಬಂದ್ರೆ ಅದು ರೇಸ್ ಆಗೋ ತರ. ದಿಸ್ ಇಸ್ ದ ಪ್ರೋಗ್ರಾಮಿಂಗ್ ದಟ್ ಇಸ್ ಲೆಫ್ಟ್ ಟು ದ ಪ್ರೋಗ್ರಾಮರ್. ಸೊ ಇದರಲ್ಲಿ ಎರಡು ಬಿಟ್ಟು ನಾವು ಖಾಲಿ ಬಿಟ್ಟಿರ್ತೀವಿ. ಸೊ ದಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಯೂಸರ್ ಫಾರ್ ಡಿಫೈನಿಂಗ್ ಹಿಸ್ ಫ್ಲಾಗ್ಸ್. ನೆಕ್ಸ್ಟ್ OV. ಇದು ಈ ಬಿಟ್. OV is PSW.2. Overflow flag. Excuse me, ma'am. Yes. Ma'am, ಅದು D1 ಅರ್ಥ ಆಗಲಿಲ್ಲ ma'am. ಯೂಸರ್ ಡಿಫೈನಬಲ್. ಯೂಸರ್ ಡಿಫೈನಬಲ್ ಫ್ಲಾಗ್ಸ್ ಅಂದ್ರೆ ಇನ್ನೊಂದ್ಸಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನೇ ಒಂದು ಪ್ರೋಗ್ರಾಮ್ ಬರ್ದು ಇದು ಡಿಫೈನ್ ಆಗಿರಲ್ಲ, ಈ ಬಿಟ್ ಬ್ಲಾಂಕ್ ಆಗಿರತ್ತೆ. ಅಂದ್ರೆ ನೀವು ನಾರ್ಮಲ್ ಆಪರೇಷನ್ 8051 ಜೊತೆಗೆ ಮಾಡಿದಾಗ ಈ ಬಿಟ್ ಅಲ್ಲಿ ಏನು ಸೆಟ್ ಆಗಲ್ಲ. ಬೈ ಡಿಫಾಲ್ಟ್ ಇಟ್ ವಿಲ್ ಬಿ 0. ನಿಮಗೆ ಏನಾದ್ರು ಪ್ರೋಗ್ರಾಮ್ ಮಾಡಿದಾಗ ನೀವೇ ಯೂಸರ್ ಡಿಫೈನಬಲ್, ನಾನೇ ಡಿಫೈನ್ ಮಾಡ್ತೀನಿ. ಅಕಸ್ಮಾತ್ ಏನೋ ಒಂದು ರಿಸಲ್ಟ್ ಅಲ್ಲಿ ಫಸ್ಟ್ ಬಿಟ್ ರಿಸಲ್ಟ್ ಬರುತ್ತಲ್ಲ ಅಕ್ಯುಮುಲೇಟರ್ ರಿಸಲ್ಟ್ ಬಂದಾಗ ಅದರಲ್ಲಿ ಬಂದಿರೋಂತ ಫಸ್ಟ್ ಬಿಟ್ 1 ಆಗಿದ್ರೆ ಇದನ್ನ ರೇಸ್ ಮಾಡು ಅಂತ ನಾನು ಹೊರಗಡೆಯಿಂದ ಪ್ರೋಗ್ರಾಮ್ ಬರೀಬಹುದು. ಅಂದ್ರೆ ಈ ಬಿಟ್ ದಿಸ್ PSW.1 ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಯೂಸರ್ ಅಂಡ್ ನಾಟ್ ದ ಚಿಪ್ ಮೇಕರ್. ಅದೇ ನೀವು PSW.0ಗೆ ಯಾವುದೇ ಪ್ರೋಗ್ರಾಮ್ ಬರೆಯಕ್ ಆಗಲ್ಲ. ಇಟ್ ಈಸ್ ಆಲ್ರೆಡಿ ಸೆಟ್ ಬೈ ಹಾರ್ಡ್ವೇರ್. ಇದನ್ನ ಯಾರು ಚಿಪ್ ಕಂಡು ಹಿಡಿದಿದ್ದಾರೆ ಅವರೇ ಮಾಡ್ಬಿಟ್ಟಿದ್ದಾರೆ. ಅಂದ್ರೇನು, ಪ್ಯಾರಿಟಿ 0, ಪ್ಯಾರಿಟಿ ಈವನ್ ಆದ್ರೆ ಈವನ್ ಪ್ಯಾರಿಟಿ ಸೆಟ್ ಆಗುತ್ತೆ, ಪ್ಯಾರಿಟಿ ಆಡ್ ಆದ್ರೆ ಆಡ್ ಪ್ಯಾರಿಟಿ ಸೆಟ್ ಆಗುತ್ತೆ. ಬಟ್ ಇದು ಏನು ಮಾಡಲ್ಲ ಸಿಸ್ಟಮ್.
ಇದನ್ನ ಮಾಡಕ್ಕೆ ನೀವೇ ಪ್ರೋಗ್ರಾಮ್ ಬರಿಬೇಕು. ಅಂದ್ರೆ ದೇರ್ ಆರ್ 2 bits ಲೆಫ್ಟ್ ಫಾರ್ ಯೂಸರ್ಸ್. ಯೂಸರ್ಸ್ ಅಂದ್ರೆ ಯಾರು 8051 ನ ಯೂಸ್ ಮಾಡಿ ಪ್ರೋಗ್ರಾಮ್ ಬರ್ದು ಅದರಿಂದ ಒಂದ್ ಕೆಲಸ ಮಾಡಿಸ್ಕೊಳ್ತಾರೆ ಅಂತವ್ರನ್ನ ನಾವು ಯೂಸರ್ಸ್ ಅಂತ ಹೇಳ್ತೀವಿ. ಕ್ಲಿಯರಾ? You just write it as user definable bit or user definable flag. Is it clear? Okay, ma'am. Yeah, ma'am. Next, overflow flag. Overflow flag. ಈ ಓವರ್ಫ್ಲೋ ಫ್ಲಾಗ್ ಅಂದ್ರೆ ಹೆಸರೇ ಹೇಳುತ್ತೆ ಓವರ್ಫ್ಲೋ ಅಂತ. ಇದು ಅಷ್ಟೇ ಸಿಸ್ಟಮ್ ಡಿಫೈನ್ಡ್. ಈ ಓವರ್ಫ್ಲೋ ಅಂದ್ರೆ ಏನಪ್ಪಾ ಅಂದ್ರೆ, ಆಸ್ ಐ ಟೋಲ್ಡ್ ಯು, ವಿ ಹ್ಯಾವ್ 8-bit ರಿಜಿಸ್ಟರ್. 8-bit ರಿಜಿಸ್ಟರ್ ಅಂದ್ರೆ ನಾವು 8 bits ಮಾತ್ರ, ಆ 8 bits ತೂಗುವಂತ ನಂಬರ್ನ ಮಾತ್ರ ಅದರಲ್ಲಿ ಇಟ್ಕೋಬಹುದು. ಅದಕ್ಕಿಂತ ಜಾಸ್ತಿ ಆದ್ರೆ ನನ್ನ ಆನ್ಸರ್ ತಪ್ಪಾಗುತ್ತೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ದಿಸ್ ಇಸ್ ನಾಟ್ ದ ಕರೆಕ್ಟ್ ವೇ. ಓವರ್ಫ್ಲೋ ಫ್ಲಾಗ್ ನನಗೆ ಮತ್ತೆ ಬರುತ್ತೆ, ನಾನು ಆಪರೇಷನ್ಸ್ ಅಲ್ಲಿ ನಿಮ್ಗೆ ಮತ್ತೆ ತೋರಿಸ್ತೀನಿ. ಬಟ್ ಇಲ್ಲಿ ನಾನು ಸುಮ್ನೆ ಒಂದು ಅರ್ಥ ಹೇಳ್ತೀನಿ ಓವರ್ಫ್ಲೋ ಅಂದ್ರೆ ಏನು ಅಂತ. ಓವರ್ಫ್ಲೋ ಅಂದ್ರೆ ತುಂಬಿ ಹರಿದಾಗ ಅಂದ್ರೆ ನಾನು 8 bits ಇದೆ ನನ್ನ ಡೇಟಾ ಅಲ್ಲಿ, 8 bits ಗಿಂತ ಜಾಸ್ತಿ ಬೇಕು ನನ್ನ ರಿಸಲ್ಟ್ ಗೆ ಅಂದಾಗ ಓವರ್ಫ್ಲೋ ಫ್ಲಾಗ್ ವಿಲ್ ಬಿ ಸೆಟ್. ಫಾರ್ ಎಕ್ಸಾಂಪಲ್, ನಾನು 2 ನಂಬರ್ ಆಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಈಗ ನಂದು ಸೈಜ್ ಲಿಮಿಟ್ ಬಂದು 100 ಅಂತ ಇಟ್ಕೊಳ್ಳಿ. ಅಸ್ಯೂಮ್ ಮಾಡಿ 100 ಅಲ್ಲ ನಂದು ಸೈಜ್. ನನ್ನ ಸೈಜ್ ಬಂದು 2 ಬಿಟ್ ಹಿಡಿಸುವಂತದ್ದು. ನಾನು 50 ಆಡ್ ಮಾಡ್ತೀನಿ. 50 + 50. 50 + 50 ಆಡ್ ಮಾಡಿದಾಗ ಫಸ್ಟ್ 2 bits ಬಂದು 0 ಬರುತ್ತೆ. ನೆಕ್ಸ್ಟ್ 1 ಬರುತ್ತೆ. ಆ 3 ಸೇರಿದ್ರೆ ಮಾತ್ರ 100. ಬಟ್ ನನಗ್ 100 ಇಟ್ಕೊಳಕ್ ಜಾಗ ಇಲ್ಲ, ನನಗ್ 0 ಅಷ್ಟೇ ಇಟ್ಕೊಳಕ್ ಜಾಗ ಇದೆ. ಅಂದ್ರೆ ಅವಾಗೇನು ಆನ್ಸರ್ ತಪ್ಪು ಅಂತ ತಾನೆ. ದಿಸ್ ಇಸ್ ವಾಟ್ ವಿ ಮೀನ್ ಬೈ ಓವರ್ಫ್ಲೋ ಫ್ಲಾಗ್. ಬಟ್ ದಿಸ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ನಾನ್ ನಿಮ್ಗೆ ಆ ಪದದ ಅರ್ಥ ಹೇಳಕ್ಕೆ ನಾನು ಇದ್ ಮಾಡಿದ್ದೀನಿ. ಇಲ್ಲಿ ಈ ಸೈಡ್ ಅಲ್ಲಿ ಒಂದು ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ದಿಸ್ ಇಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ಓವರ್ಫ್ಲೋ ಫ್ಲಾಗ್. ನಾನ್ ನಿಮ್ಗೆ ಯಾಕೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅಂದ್ರೆ, ನಿಮ್ಗೆ ಇನ್ನು ನಂಬರ್ ರೆಪ್ರೆಸೆಂಟೇಶನ್ ನಾನು ಹೇಳ್ಕೊಟ್ಟಿಲ್ಲ. ಸೈನ್ಡ್ ನಂಬರ್ ಅಂದ್ರೆ ಏನು ಅಂತ. ಜಸ್ಟ್ ಐ ವಿಲ್ ಬ್ರೀಫ್ ಅಪ್ ದಿಸ್. ಒಂದು ಸಿಂಪಲ್ ಆಗಿ 1 ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ. ಸೈನ್ಡ್ ನಂಬರ್ಸ್ ಅಂದ್ರೆ ದ ನಂಬರ್ ವಿತ್ ಸೈನ್. ಈಗ ಯಾವುದೇ ಅರ್ಥಮೆಟಿಕ್ ಆಪರೇಷನ್ ಮಾಡಿದಾಗ ನಾನು 50 + 50 ಅಂತ ಈಗ ತಾನೇ ಒಂದು ಎಕ್ಸಾಂಪಲ್ ಹೇಳಿದೆ. ಆ 50 2 ಪಾಸಿಟಿವ್ ನಂಬರ್ಸ್ ತಾನೆ. But I can add 2 numbers +50 - 25 +50 - 25. That becomes 50 - 25. Actual arithmetic ನನಗೆ ಹ್ಯೂಮನ್ ಬೀಯಿಂಗ್ ಆದ್ರಿಂದ ನನಗೆ ಅರ್ಥ ಆಗುತ್ತೆ. But -25 is a number on the number scale. ನಿಮ್ಗೆ ನಂಬರ್ ಸ್ಕೇಲ್ ಗೊತ್ತು ತಾನೆ. ಫಸ್ಟ್ ಮಧ್ಯದಲ್ಲಿ 0 ಇರುತ್ತೆ, ರೈಟ್ ಸೈಡ್ ಎಲ್ಲ ಪಾಸಿಟಿವ್ ನಂಬರ್ಸ್, ಲೆಫ್ಟ್ ಸೈಡ್ ಎಲ್ಲ ನೆಗೆಟಿವ್ ನಂಬರ್ಸ್. 0 ಇಂದ ಈ ಕಡೆಗೆ ಹೋದ್ರೆ 1 2 3 4 5, ಈ ಕಡೆಗೆ ಹೋದ್ರೆ -1 -2 -3. ಸೊ ಕೆಲವೊಂದ್ಸಲಿ ನಮ್ಮ 8051 you can also use for signed number operations. We also need 8051 for doing signed number operation. So actually this overflow flag will be set when the result of the signed number operation is too large to hold in a register. That is, whatever result you are getting in the accumulator due to signed number operation, that will be wrong. So ಈ flag set ಆದ್ರೆ ನಿಮ್ಗೆ ಅದು ಆನ್ಸರ್ ಏನ್ ಬಂದಿದೆ ಅದು ತಪ್ಪು ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನಾನ್ ಹೇಳಿದ್ನಲ್ಲ, ಈಗ 50 + 50 100. 1 ಜಾಗ ಇಲ್ಲ ನಂಗೆ, ಬರೀ 0 ಜಾಗ ಇರೋದು, 2 ಬಿಟ್ಟಿಗೆ ಜಾಗ ಇರೋದು. ಸೊ 1 ನನಗೆ ಕಾಣಲ್ಲ. ಸೊ 0 ಇಸ್ ಅ ರಾಂಗ್ ಆನ್ಸರ್. ಆಗ ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ಈ ಬಿಟ್ ನ 1 ಮಾಡುತ್ತೆ. ಯಾವಾಗ ಈ ಬಿಟ್ 1 ಆಗತ್ತೆ, ನಾವ್ ಅರ್ಥ ಮಾಡ್ಕೋಬೇಕು ದ ಆನ್ಸರ್ ಇಸ್ ರಾಂಗ್. So we'll tell you when this happens and what we have to do with programming. We have a method of correcting this overflow flag error. When we see the overflow flag, what we should do? Adukku ನಾವು program ಬರಿಬೇಕಾಗುತ್ತೆ.
ಬಟ್ ಫಾರ್ ದ ಪ್ರೆಸೆಂಟ್ ಸಿಚುಯೇಷನ್ ಈಗ ನೀವು ಓವರ್ಫ್ಲೋ ಫ್ಲಾಗ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗಮನದಲ್ಲಿ ಇಟ್ಕೊಳ್ಳಿ. ಇಟ್ ಈಸ್ ಯೂಸ್ಡ್ ಫಾರ್ ಸೈನ್ಡ್ ನಂಬರ್ ಆಪರೇಷನ್. ಸೊ ಇಲ್ಲಿ ಪ್ಯಾರಿಟಿ ಫ್ಲಾಗ್ ಆಯ್ತು, ಯೂಸರ್ ಫ್ಲಾಗ್ ಆಯ್ತು, ಓವರ್ಫ್ಲೋ ಆಯ್ತು. ನೆಕ್ಸ್ಟ್ ಇವೆರಡು ನಾನು ಬಿಟ್ಬಿಡ್ತೀನಿ, ಈಗ ಸದ್ಯಕ್ಕೆ ಬಿಡ್ತೀನಿ, ಯಾಕಂದ್ರೆ ಫ್ಲಾಗ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇದೆರಡು ಬೇಡ, ಇದನ್ನ ಮತ್ತೆ ಈಗಲೇ ಬರ್ತೀನಿ. ನೆಕ್ಸ್ಟ್ PSW.5 ಇದು F0 ಅಂತ ಏನ್ ನಾವು ನೋಟ್ ಮಾಡಿದೀವಿ ಅದು. ದಟ್ ಈಸ್ ಆಲ್ಸೋ a user definable flag like this left to the user for general purpose. ಅವನ್ ಏನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು by writing a program. This is not system generated. ಇದು ಆಟೋಮ್ಯಾಟಿಕ್ ಆಗಿ ಸಿಸ್ಟಮ್ ಜನರೇಟ್ ಮಾಡಲ್ಲ. ನೀವೇನಾದ್ರು ಪ್ರೋಗ್ರಾಮ್ ಬರ್ದಿದ್ರೆ ಮಾತ್ರ ಇದು ರೇಸ್ ಆಗುತ್ತೆ. ನೆಕ್ಸ್ಟ್ PSW.6. This is called as auxiliary carry flag. ಇದು auxiliary carry flag. PSW.7. This is carry flag. CY ಅಂತ ಹೇಳ್ತೀವಿ. carry flag ಗೆ ನಾವು CY ಅಂತ ಹೇಳ್ತೀವಿ. ಇದೆರಡು ನೋಡಿ, ಎರಡಕ್ಕೂ ಎಕ್ಸ್ಪ್ಲೇಷನ್ ಇಲ್ಲಿ ಕೊಟ್ಟಿದ್ದಾರೆ. Auxiliary carry is raised when there is a carry from D3 to D4. Auxiliary carry will be raised when there is a carry, sorry, AC is raised. Auxiliary carry will be raised when there is a carry from D3 to D4. Carry flag will be raised, CY, in the 7th bit, E bit. This will be raised when there is a carry out of the D7 bit. D7 bit in the ಆಚೆ ಕಡೆ carry ಬಂದಾಗ this bit will be raised to 1. So ಎಷ್ಟು flags ಇದೆ ಈಗ ನಂಗೆ? Parity flag, OV flag, AC flag and CY flag. Parity flag is parity when the odd or even number of ones in the accumulator, this flag will be set. OV is raised when the signed number operation is too large to hold. AC is the auxiliary carry when there is a carry from D3 to D4. CY is raised when a carry is raised out of D7 bit. ಇಷ್ಟು ನೆನ್ಪಿಟ್ಕೊಳ್ಳಿ. ಇದು ಹೇಗೆ ಎಲ್ಲೆಲ್ಲಿ ರೇಸ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಅಲ್ಲೇ ತೋರಿಸ್ತೀನಿ. ಬಟ್ ಬಿಫೋರ್ ದಟ್ ಈ ಎರಡು ಬಿಟ್ RS0 and RS1. These two bits are used for register bank select. Register bank select. ಇದನ್ನ ನಾನು ಸದ್ಯಕ್ಕೆ ಹೇಳಲ್ಲ, ಇನ್ನೊಂದು ಕ್ಲಾಸ್ ಆಗುತ್ತೋ ಇದನ್ನ ನಾನು ಮತ್ತೆ ಇಲ್ಲಿಗೆ ಬರ್ತೀನಿ. ಇದೆರಡು ಬಿಟ್ಟು ಮಾತ್ರ ಬಿಟ್ಟಿರ್ತೀನಿ, ಯಾಕಂದ್ರೆ ಈಗ ನಾನೇನೇ ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಗೆ ಅರ್ಥ ಆಗಲ್ಲ. ಓಕೆ, ಸೊ ಈಗ ಫ್ಲಾಗ್ಸ್ ಬಗ್ಗೆ ಹೇಳ್ಬೇಡ. ಸಿ, ಈಗ ನಾವ್ ಇದನ್ನ ಜಸ್ಟ್ ಲರ್ನ್ ಅಲ್ವಾ, ಇದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, the flags bits are affected by the add instruction. ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ, ನಾನಿನ್ನು ಪ್ರೋಗ್ರಾಮಿಂಗ್ ನಿಮ್ಗೆ ಹೇಳ್ಕೊಟ್ಟಿಲ್ಲ. I'll show you this example. 38, this is a hexadecimal number. 38 is written in binary as 0011. ನಾನ್ ನಿಮ್ಗೆ ಹೇಳಿದ್ದೆ ಬರೆಯಕ್ಕೆ 0 to 100 ಬರೆಯಕ್ಕೆ, ಎಲ್ಲ ಬರ್ದಿದ್ದೀರಾ? Yes ma'am. ಆ ಲಿಸ್ಟ್ ಅಲ್ಲಿ ನೋಡ್ಕೊಳ್ಳಿ. 38H ಗೆ ಇದು ಬಂದು ಬೈನರಿ. ನಾನ್ ನಿಮ್ಗೆ ಡೆಸಿಮಲ್ ಮತ್ತೆ ಹೆಕ್ಸಾಡೆಸಿಮಲ್ ಮಾತ್ರ ಹೇಳಿದೀನಿ ಅಲ್ವಾ? ಇದು ನೀವು ಹೆಕ್ಸಾಡೆಸಿಮಲ್ ಬರೆದ್ಮೇಲೆ ಇದನ್ನ ಡೈರೆಕ್ಟ್ ಆಗಿ ಬೈನರಿ ಕನ್ವರ್ಟ್ ಮಾಡ್ಬೋದು. ಹೇಗೆ ಅಂದ್ರೆ 8 ಸ್ಟ್ಯಾಂಡ್ಸ್ ಫಾರ್ 4 ಬಿಟ್ 8421 ಕೋಡ್. 8 1000 ಇದು 8, ಈ ಫಸ್ಟ್ 4 ಬಿಟ್ಸ್. 3 ಬಂದು 0011, 3 ನ ಸಪರೇಟು, 8 ನ ಸಪರೇಟು. 8 ಬಂದು LSB, 3 ಬಂದು MSB. ಇದು ಅರ್ಥ ಆಯ್ತಾ? 38H ಹೇಗ್ ಬರ್ದಿದೀವಿ ಅಂತ. 3 ಅಂದ್ರೆ 0011, 8421 ಕೋಡ್ ಹಾಕೊಳ್ಳಿ. ಅರ್ಥ ಆಗತ್ತಾ? 8421 ಕೋಡ್ ಅಂದ್ರೆ ಗೊತ್ತಾಗ್ತಿಲ್ಲ? ಗೊತ್ತಾಯ್ತಾ? ಅದೇ ಇದ್ರಲ್ಲಿ ಬರ್ದಿರೋದು ಮ್ಯಾಮ್. 8421 ಕೋಡ್ ಹಾಕೊಂಡು 3 ನ ಬೈನರಿ ಕನ್ವರ್ಟ್ ಮಾಡ್ಕೊಳ್ಳಿ, 8 ನ ಬೈನರಿ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಕೆಳಗಡೆ 2 ಅಂದ್ರೆ 2F ಇದು,
2 ಅಂದ್ರೆ 0 0 1 0. F ಅಂದ್ರೆ all ones. F ಅಂದ್ರೆ all ones 15. F ಅಂದ್ರೆ 15 ತಾನೆ, all ones. ಈಗ ಅಂದ್ರೆ ನನ್ಗೆ ಏನ್ ಹೆಕ್ಸಾಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ, ಆಕ್ಚುಲಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಡೋದೆಲ್ಲ ಹೆಕ್ಸಾಡೆಸಿಮಲ್ ನಂಬರ್ಸ್, ಬಟ್ ಸಿಸ್ಟಮ್ ಒಳಗಡೆ ಆಗೋದು ಎಲ್ಲ ಬೈನರಿಯಲ್ಲಿ. ಸಿ ಐ ಹ್ಯಾವ್ ರಿಟರ್ನ್ 2 ನಂಬರ್ಸ್. ಇವಾಗ ಇದೆರಡನ್ನ ಆಡ್ ಮಾಡ್ತೀನಿ, ನೆನ್ನೆನೂ ತೋರಿಸಿದ್ದೆ ಇಲ್ಲಿ. 0 + 1 1, 0 + 1 1, 0 + 1 1, 1 1 0, a carry of 1. ಮತ್ತೆ 1 1 0, a carry of 1. 1 1 1 is 1 1 1, a carry of 1. 0 1 1, ಇಲ್ಲಿ ಏನು ಕ್ಯಾರಿ ಇಲ್ಲ, 0 0 0. ಈಗ ನಾನು ಫಸ್ಟ್ ಪ್ಯಾರಿಟಿ ಫಿಟ್ ಸೆಟ್ ನೋಡ್ತೀನಿ. ಇಲ್ಲಿ ಎಷ್ಟು ನಂಬರ್ ಆಫ್ ಒನ್ಸ್ ಇದೆ ಆನ್ಸರ್ ಅಲ್ಲಿ? ಇದು 67H is the ಆನ್ಸರ್. ಇದು 0 1 1 0, 0 1 1 1 ಇದು ಆನ್ಸರ್. ಇದರಲ್ಲಿ ಎಷ್ಟು ಒನ್ಸ್ ಇದೆ? 1 2 3 4 5. Since it has 5 ones, it is an odd number. P will be set to 1. ಎಲ್ಲಿ P is set to 1? ನಮ್ಮ ಇಲ್ಲಿ 1 ಆಗುತ್ತೆ. All registers at starting will have 0. ಇದನ್ನ ನೆನ್ಪಿಟ್ಕೋಬೇಕು ನೀವು. All registers ನೀವು ಪವರ್ ಆನ್ ಮಾಡಿದ ತಕ್ಷಣ 8051, ಆ 8051 ಒಳಗಡೆ ಎಷ್ಟು ರಿಜಿಸ್ಟರ್ಸ್ ಇದೆ ಎಲ್ಲಾನು 0 ಅಲ್ಲಿರುತ್ತೆ. ನೆಕ್ಸ್ಟ್ AC. AC ನ 1 ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಎಕ್ಸ್ಕ್ಯೂಸ್ ಮೀ, D3 ಅಂದ್ರೆ ಯಾವುದು? 0, D0, D1, D2, D3. ಇಲ್ಲಿರೋದು D3. ಈಗ ನಂಗೆ ಇಲ್ಲಿ ಕ್ಯಾರಿ ಜನರೇಟ್ ಆದ್ರೆ ನನ್ನ AC ಫ್ಲಾಗ್ 1 ಆಗುತ್ತೆ. ಯಾವುದು? D3 ಇದು 1 1 0 carry is generated. ಅಂದ್ರೆ you have a carry generated from D3 to D4. ಈ ಲೊಕೇಶನ್ ಮಧ್ಯದಲ್ಲಿ D3 to D4. If you have a carry, AC will be set to 1. ಆಯ್ತಾ? ನೆಕ್ಸ್ಟ್ ಮತ್ತೆ ಇಲ್ಲಿ ಬರ್ತೀನಿ. ಇಲ್ಲಿ ದ ಲಾಸ್ಟ್ ಬಿಟ್ D7. D7 ನಲ್ಲಿ 0 0 ಇದೆ. ಸೊ ಆನ್ಸರ್ ಬಂದು 0. ದೇರ್ ಇಸ್ ನೋ ಕ್ಯಾರಿ. ಅದೇ ಇಲ್ಲಿ 1 1 ಇದ್ದಿದ್ರೆ 1 + 1 0, 1 will be a carry. ಆವಾಗ ಈ ಕ್ಯಾರಿ ಫ್ಲಾಗ್ 1 ಆಗಿರುತ್ತೆ. ಸೊ ಈ ಎಕ್ಸಾಂಪಲ್ ಅಲ್ಲಿ ಕ್ಯಾರಿ ಫ್ಲಾಗ್ will be set to 0, AC flag will be set to 1 and P will be set to 1. ಅರ್ಥ ಆಯ್ತಾ? Understood something about flags? Okay, this is the PSW register. ಈ PSW register ಅಲ್ಲಿ ಇದೊಂದು ನಾವು ಬಾಕಿ ಉಳಿಸಿದೀವಿ ರಿಜಿಸ್ಟರ್ ಬ್ಯಾಂಕ್ಸ್ ನ. ಇದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀವಿ. ನೋಡಿ ಇನ್ನೊಂದು ಎಕ್ಸಾಂಪಲ್, ಎರಡು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್. ಶೋ ದ ಸ್ಟೇಟಸ್. ಇದು ಹಿಂಗೆ ಕ್ವೆಶ್ಚನ್ ಕೊಡ್ತೀವಿ ನಾವು ಎಕ್ಸಾಮ್ ಅಲ್ಲಿ. ಶೋ ದ ಸ್ಟೇಟಸ್ ಆಫ್ CY, AC and P flag after the addition of 9CH and 64H. ನೀವು ಇದನ್ನ ಮರ್ತು ಬಿಡಿ ಇವಾಗ, ಯಾಕಂದ್ರೆ ನಾವ್ ಇದೇನು ಹೇಳ್ಕೊಟ್ಟಿಲ್ಲ. ಇಲ್ಲಿ 9C 64. 9 is nothing but 1001. C is 1100. C in hexadecimal ಇದೆ. ಎರಡು hexadecimal numbers, not binary or not decimal. Next line ಅಲ್ಲಿ 64. 6 in binary is 0 1 1 0. 4 in binary is 0 1 0 0. So I have converted the hexadecimal number to binary number. ಈಗ ಇವೆರಡು ನಂಬರ್ನು ನಾನು ಆಡ್ ಮಾಡಬೇಕು. 0 + 0 0, ಎರಡನೇ ಬಿಟ್ಟು 0 + 0
0. ನಾರ್ಮಲ್ ಅಡಿಷನ್, ನೀವು ನಾರ್ಮಲ್ ಬೈನರಿ ಅಡಿಷನ್ ಹೇಗ್ ಮಾಡ್ತೀರಾ ಹಾಗೆ ಮಾಡ್ತಾ ಇದೀನಿ. ಇವತ್ತು ಸೆಷನ್ ಎಂಡ್ ಆಗುತ್ತೆ in 10 minutes ಗೆ. I will not be able to continue today as I have BBMP ಇದು ತುಂಬಾ ಕೇಸ್ ಬಂದಿದೆ. ಈಗ ಆನ್ಲೈನ್ ಅಲ್ಲೇ ನಾನು ಅಪ್ಡೇಟ್ ಮಾಡ್ಬೇಕು. ಸೊ ಟುಡೇಸ್ ಕ್ಲಾಸ್ ಐ ವಿಲ್ ಬಿ ವೈಂಡಿಂಗ್ ಅಪ್ within 10 minutes. ಸೊ ಏನಾದ್ರು ಡೌಟ್ಸ್ ಇದ್ರೆ ತಕ್ಷಣಕ್ಕೆ ಕೇಳ್ತಾ ಹೋಗಿ. ಇನ್ನೊಂದು ಸೆಷನ್ ನಾನು ನಾಳೆ ಸಾಧ್ಯವಾದಷ್ಟು 2 ಅಥವಾ 3 ಸೆಷನ್ ಮಾಡಿ. ಇಲ್ಲಿದ್ದೀವಿ ಈಗ 0 + 0. ನೆಕ್ಸ್ಟ್ 1 1 1 1 0 1 ಇಲ್ಲಿ ಕ್ಯಾರಿ ಬಂತು. ಓಕೆ, ನೆಕ್ಸ್ಟ್ 1 1 0 and 1. So this is auxiliary carry. Auxiliary carry ಈಗ ಸೆಟ್ ಆಯ್ತು. ನೆಕ್ಸ್ಟ್ ಇಲ್ಲೇನಿದೆ 1, a carry of 1, 1 + 1 0, again a carry of 1. So 0 + 1 + 1 carry, again that will be 0. Another carry will be generated here to this D6 bit. D6 ಅಲ್ಲಿ ಈಗ 0 + 1 + 1, that is 0. 1 + 1 ಆಗತ್ತದ. ಆಕ್ಚುಲಿ 1 + 1 ಅಂದ್ರೆ 0 1 ಬೈನರಿ ಅಡಿಷನ್ ನೆನ್ಪಿಟ್ಕೊಳ್ಳಿ. ನಾನು ಮತ್ತೇನಾದ್ರು ಡೌಟ್ಸ್ ಅದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 1 + 1 0, ಅಗೇನ್ ಅ ಕ್ಯಾರಿ ಆಫ್ 1. ಈಗ D7 ಬಿಟ್ ಅಲ್ಲಿ ಇದೀವಿ. ಇಲ್ಲಿ 1 ಇದೆ, ಕ್ಯಾರಿ 1 ಇದೆ. 1 + 1 + 0 ಅಂದ್ರೆ 1 + 1 ಆಗತ್ತೆ. 1 + 1 is 0 and 1. 0 and 1. ನನಗೆ 1 ಇಡಕ್ ಜಾಗ ಇಲ್ಲ. The answer is 0. Answer is 0. The 1 will be, actually answer is 100 in hexadecimal. But ನನಗೆ ಇಲ್ಲಿ ಇಡಕ್ ಜಾಗ ಇಲ್ಲ. So that 1 will be is set in the carry flag. ಅಂದ್ರೆ ಈಗ P ನೋಡಿ, ಇಲ್ಲಿ ಯಾವುದು ಒನ್ಸೇ ಇಲ್ಲ. ಆನ್ಸರ್ ಅಲ್ಲಿ ಒಂದು 1 ಇಲ್ಲ, ಒಂದು 1 ಇಲ್ಲ. ಹಂಗಾಗಿ ಈವನ್ ಪ್ಯಾರಿಟಿ ಇದು. ಸೊ ಇಟ್ ಹ್ಯಾಸ್ ಈವನ್ ನಂಬರ್ ಆಫ್ ಒನ್ಸ್, ದಟ್ ಈಸ್ 0 ಒನ್ಸ್. P is equal to 0. Next, I have a carry from this bit. ಅಂದ್ರೆ D3 to D4 ಇಲ್ಲಿ ಕ್ಯಾರಿ ಇರೋದ್ರಿಂದ AC is equal to 1. Since there is a carry from D3 to D4 bit, AC is equal to 1. Next, CY is also equal to 1 since there is a carry beyond D7. D7 ಇಂದ ಆದ್ಮೇಲೂ 1 + 1 0 and 1. You have a carry out here. ಇಲ್ಲೂ ಕ್ಯಾರಿ ಔಟ್ ಇರೋದ್ರಿಂದ CY is equal to 1. ಅರ್ಥ ಆಯ್ತಾ? So this is very important. We have one more example. Just go through this. Show the status of CY after the addition of 8 8 and 9 3H. 8 8 8 is 1 0 0 0 1 0 0 0. 9 is 1 0 0 1. 3 ಬಂದು 0 0 1 1. I am going to add these two numbers. 0 1 1 0 1 1 0 0 0 1 0 1 0 1 1 0 0 0 0 0 0 1 1 0 and a 1. A carry will be generated out of the D7 bit. Hence, CY is equal to 1 since there is a carry beyond the D7 bit. Illi 1 1 0 ಹಾಕ್ತೀನಿ, 1 ನಾನು ಕ್ಯಾರಿ ಮಾಡ್ತೀನಿ. So hence, since there is a carry out of the D7 bit, CY will be set equal to 1. ಇಲ್ಲಿ D3 to D4 ಇಲ್ಲಿ 1 0 1 ಇಲ್ಲಿ ಏನು ಕ್ಯಾರಿ ಜನರೇಟ್ ಆಗಿಲ್ಲ. D3 ಇಂದ D4 ಗೆ ಯಾವುದೇ ಕ್ಯಾರಿ ಜನರೇಟ್ ಆಗಿಲ್ಲ. Hence AC is equal to 0 since there is no carry from D3 to D4 bit. Next, coming to P. P is the number of ones in the answer. 1 2 3 4. Since it has 4 number of ones, P is an even number. 4 is an even number. Adrinda parity is equal to 0. This is what happens in the PSW register. ನೀವು as a programmer, you are going to write just this program. ಇದೆಲ್ಲ ಆಟೋಮ್ಯಾಟಿಕ್ ಆಗಿ 8051 ಅಲ್ಲಿ ಆಗತ್ತೆ. ನಿಮ್ಮ ಪ್ರೋಗ್ರಾಮ್ ಅಂದ್ರೆ ಅಡ್ವಾನ್ಸ್ಡ್ ಪ್ರೋಗ್ರಾಮಿಂಗ್ ಹೋಗ್ತಾ this will be
used for your programming. That is, ಎಲ್ಲಿ ಯೂಸ್ ಆಗತ್ತೆ ಅಂದ್ರೆ this is all used in conditional programming. ಅಂದ್ರೆ if a carry is generated, do this. If the carry is not generated, go to some other route. If parity is this, do something. ಅಂದ್ರೆ ನಿಮ್ಮ if else ಸ್ಟೇಟ್ಮೆಂಟ್ ತರ parity 1 ಆದ್ರೆ ಈ ಕೆಲಸ ಮಾಡು, parity 0 ಆದ್ರೆ ಈ ಕೆಲಸ ಮಾಡು, ಆತರ. These are all called as conditional flags, and we have many instructions in our 8051 which are used for programming. Next ಈಗ ನಾನು ಇಲ್ಲಿ PSW register ಹೇಳಿದೆ. PSW register ಅಲ್ಲಿ ಏನೇನು ಅಂತ ಹೇಳಿದ್ವಿ. ಈ 2 ಬಿಟ್ ನ ಮಾತ್ರ ಬಿಟ್ಟಿದೀವಿ, ಈ ಪೋರ್ಷನ್ ಬಿಟ್ಟಿದೀನಿ. ನೆಕ್ಸ್ಟ್ ಇದನ್ ಬಿಟ್ಟಿದೀನಿ, ಇನ್ಸ್ಟ್ರಕ್ಷನ್ಸ್ ಬಿಟ್ಟಿದೀನಿ, ಯಾಕಂದ್ರೆ ಇನ್ಸ್ಟ್ರಕ್ಷನ್ಸ್ ನ ಶುರು ಮಾಡಿಲ್ಲ. ಈ 3 ಎಕ್ಸಾಂಪಲ್ ನಿಮಗ್ ತೋರಿಸಿದೀನಿ. The next heading will be the RAM memory space allocation. ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಪ್ರೋಗ್ರಾಮಿಂಗ್ ಗೆ, ಯಾಕಂದ್ರೆ ಹೋಲ್ ಜಿಸ್ಟ್ ಆಫ್ ಪ್ರೋಗ್ರಾಮಿಂಗ್ ಈಸ್ ಬೇಸ್ಡ್ ಆನ್ ದಿಸ್. ನಾನ್ ನಿಮ್ಗೆ ಹೇಗ್ ಹೇಳ್ಕೊಡ್ತಾ ಇದೀನಿ ಅಂದ್ರೆ ಇನ್ ಚಂಕ್ಸ್, ನಾನು ಯಾವ್ದು ಆರ್ಡರ್ ಅಲ್ಲಿ ಹೇಳ್ತಾ ಇಲ್ಲ. ನಮ್ಗೆ ಹೆಂಗ್ ಬೇಕು, ನಾವು ಪ್ರೋಗ್ರಾಮಿಂಗ್ ಬರೆಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕಲ್ತು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಯಾಕಂದ್ರೆ ಎಲ್ಲಾ ಕಲ್ತು ಆಮೇಲೆ ಪ್ರೋಗ್ರಾಮಿಂಗ್ ಬರೀತೀನಿ ಅಂದ್ರೆ ಅದು ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ಹಂಗಾಗಿ ವಾಟ್ ಆಲ್ ವಿ ನೀಡ್, ವಿ ವಿಲ್ ಲರ್ನ್ ಇಟ್ ಅಪ್ ಫಾಸ್ಟ್. ನಾವು ಮತ್ತೆ ಇದನ್ನೆಲ್ಲ ಮತ್ತೆ ಓದ್ಬೇಕಾಗತ್ತೆ. ಕ್ಲಿಯರಾ? ಈಗ ಲಾಸ್ಟ್ ಐ ಹ್ಯಾವ್ ಜಸ್ಟ್ 3 minutes. ನಾನು ಈ RAM ಅಲೋಕೇಶನ್ಸ್ ನ ಹೇಳ್ತಾ ಹೋಗ್ತೀನಿ. ಟೈಮ್ ಎಂಡ್ ಆದ್ರೆ ವಿ ವಿಲ್ ಜಾಯಿನ್ ಟುಮಾರೋ. ಓಕೆನಾ? ಟುಮಾರೋ ವಿಲ್ ಹ್ಯಾವ್ 2 sessions. ಬಿ ಪ್ರಿಪೇರ್ಡ್. ಇವತ್ತು ಸಿನ್ಸ್ ದ ನಂಬರ್ ಆಫ್ ಕೇಸಸ್ ಹ್ಯಾವ್ ಕಮ್, ಯೂಶಲಿ ಲೇಟ್ ಆಗಿ ಬರ್ತಾ ಇತ್ತು, ಇವತ್ತು ಬೇಗ ಬಂದ್ಬಿಟ್ಟಿದೆ. Hence I have to wind up, otherwise I cannot upload. Next, coming to RAM area allocation, I have 128 bytes of RAM. Idu nan helidini nimge, features alle helidivi. We have 128 bytes of RAM. Ee 128 bytes na 3 gumpag madidini. Andre I have broken this 128. This is what we are going to learn, how they are spaced. ಅಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಇಟ್ಟಿದೀವಿ ಮೆಮೊರಿ, ಆ ಮೆಮೊರಿನ ಯಾವ್ಯಾವ್ದಕ್ ನಾವು ಯೂಸ್ ಮಾಡ್ಕೋಬಹುದು. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. RAM ಮೆಮೊರಿ ಸ್ಪೇಸ್ ಅಲೋಕೇಶನ್ ಹೆಂಗ್ ಅಲೋಕೇಟ್ ಮಾಡಿದೀವಿ, ಅದು ಗುಂಪಾಗಿ ಮಾಡಿದೀವಿ. ಒಂದು ಗುಂಪು 32 bytes, ಒಂದು ಭಾಗ 32. ಈ 32 bytes ಅಂದ್ರೆ 128 ಅಲ್ಲಿ 32 bytes ನ we have set aside for register banks and stacks. ಸ್ಟ್ಯಾಕ್ ಅಂದ್ರೆ ಏನು ಅಂತ ಹೇಳ್ತೀನಿ ನಾನು. ರಿಜಿಸ್ಟರ್ ಬ್ಯಾಂಕ್ಸ್ ಅಂದ್ರೆ ಬ್ಯಾಂಕ್ ಆಫ್ ರಿಜಿಸ್ಟರ್ಸ್, ರಿಜಿಸ್ಟರ್ ಗಳ ಗುಂಪು. ನೆಕ್ಸ್ಟ್ ಗುಂಪು 16 bytes. ನೆಕ್ಸ್ಟ್ 16 bytes, 32 ಆಯ್ತು. ಆ ಮಿಕ್ಕಿದ್ರಲ್ಲಿ 16 byte ನ ಬಿಟ್ ಅಡ್ರೆಸಬಲ್ ಮೆಮೊರಿ ಅಂತ ಮಾಡಿದ್ದಾರೆ. ಬಿಟ್ ಅಡ್ರೆಸಬಲ್ ಮೆಮೊರಿ. ನಾನ್ ನಿಮ್ಗೆ PSW ಹೇಳ್ಬೇಕಾದ್ರೆ ಹೇಳಿದೆ, ಕೆಲವೊಂದು ರಿಜಿಸ್ಟರ್ಸ್ ಅಥವಾ ಕೆಲವೊಂದು ಐಟಮ್ಸ್ ನ ಬೈಟ್ ಆಗೇ ಆಕ್ಸೆಸ್ ಮಾಡ್ಬೇಕು, ಬಟ್ ಕೆಲವೊಂದು ರಿಜಿಸ್ಟರ್ಸ್ ನ ಬಿಟ್ ಆಗು ಆಕ್ಸೆಸ್ ಮಾಡ್ಬೋದು. ಆ ರಿಜಿಸ್ಟರ್ ಒಳಗಡೆ ಇರುವಂತ ಬಿಟ್ ನು ನಾನು ಆಕ್ಸೆಸ್ ಮಾಡ್ಬೋದು ಅಂತ ಹೇಳಿದ್ವಿ. ಈ ಏರಿಯಾ, ದಿಸ್ ಗುಂಪು, ಈ ಭಾಗ ಆಫ್ RAM, ದಟ್ ಈಸ್ 16 bytes ಆಫ್ RAM, ಈಸ್ ಸೆಟ್ ಅಸೈಡ್ ಫಾರ್ ಬಿಟ್ ಅಡ್ರೆಸಬಲ್ ಮೆಮೊರಿ. 32 ಆಯ್ತು, 16 ಆಯ್ತು, ಉಳಿದಿದ್ 80. ಈ 3 ಸೇರ್ಸಿದ್ರೆ 128 ಆಗುತ್ತೆ. ಈ ಲಾಸ್ಟ್ ಗ್ರೂಪ್ ಆಫ್ 80 bytes is called as scratch pad. ಅಂದ್ರೆ ದಿಸ್ ಇಸ್ ಫಾರ್ ರೈಟಿಂಗ್, ಏನಾದ್ರು ನೋಟ್ ಮಾಡ್ಕೊಳಕ್ಕೆ. ಆಲ್ ದೀಸ್ ಆರ್ ಬೈಟ್ ಆಕ್ಸೆಸಿಬಲ್. ಇದೆಲ್ಲ ಬೈಟ್ ಆಕ್ಸೆಸ್. ಇದು ಒಂದೇ ಏರಿಯಾ, ಎರಡನೇದು ಮಾತ್ರ ಬಿಟ್ ಆಕ್ಸೆಸಿಬಲ್ ಮೆಮೊರಿ.